ಬೆನ್ನು ಸೊಂಟ ನೋವು ಎಲ್ಲಾ ವಯಸ್ಸಿನವರನ್ನು ಕಾಡುವಂತಹ ಒಂದು ಸಮಸ್ಯೆ. ಈ ತೊಂದರೆ ಇದ್ದಾಗ ಇದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ನಮ್ಮ ಮಾನಸಿಕ ಗೊಂದಲ, ಒತ್ತಡ ಕಡಿಮೆ ಆಗ್ಬೇಕು, ನಮ್ಮ ಬೆನ್ನಲ್ಲಿರುವಂತಹ ಮಾಂಸಖಂಡದ ಬಿಗಿತ ಕಡಿಮೆ ಆಗ್ಬೇಕು. ಸುಲಭವಾಗಿ ಉಸಿರಾಟದ ವ್ಯಾಯಾಮ ಮಾಡೋದ್ರಿಂದ, ಪ್ರಾಣಾಯಾಮ ಮಾಡೋದ್ರಿಂದ ಈ ಎರಡನ್ನು ನಾವು ಸಾಧಿಸಬಹುದು. ನಮ್ಮ ಮನಸ್ಸನ್ನ ಶಾಂತಗೊಳಿಸಬಹುದು, ಜೊತೆಗೆ ಮಾಂಸಖಂಡಗಳನ್ನ ಫ್ರೀ ಮಾಡಬಹುದು, ಮಾಂಸಖಂಡಗಳಲ್ಲಿ ಶಕ್ತಿಯನ್ನ ತುಂಬಬಹುದು. ಹೇಗೆ ಬೆನ್ನು ಸೊಂಟ ನೋವಿದ್ದಾಗ ಸುಲಭವಾದ ಪ್ರಾಣಾಯಾಮ, ಉಸಿರಾಟದ ವ್ಯಾಯಾಮಗಳನ್ನ ಮಾಡಬಹುದು, 8 ಸುಲಭ ವ್ಯಾಯಾಮ ಯಾವ್ದು ಮಾಡಬೇಕು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಬೆನ್ನು ಸೊಂಟ ನೋವು ಇದ್ದವರು ಕೂಡ ಮಾಡಬಹುದು, ಬೆನ್ನು ಸೊಂಟ ನೋವು ಬರಬಾರದು ಅಂತ ತಡೆಗಟ್ಟಲಿಕ್ಕೆ ಕೂಡ ಇದು ಉಪಯೋಗ ಆಗುತ್ತೆ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮೊದಲನೇದು ಡೀಪ್ ಬೆಲಿ ಬ್ರೀದಿಂಗ್, ಡಯಾಫ್ರಮ್ಯಾಟಿಕ್ ಬ್ರೀದಿಂಗ್ ಅಂತ. ಇದನ್ನ ಸುಖ ಪ್ರಾಣಾಯಾಮ ಅಂತಾನೂ ಹೇಳ್ಬೋದು. ಮಲ್ಕೊಂಡು ಅಥವಾ ಕೂತ್ಕೊಂಡು ಇದನ್ನ ಮಾಡ್ಬೋದು. ಕೂತ್ಕೊಂಡಿದ್ದಾಗ ಅಥವಾ ಎಲ್ಲಾ ಪ್ರಾಣಾಯಾಮ ಮಾಡ್ಬೇಕಾದ್ರೆ ನಮ್ಮ ಬೆನ್ನು ಹುರಿ ನೇರವಾಗಿರ್ಬೇಕು. ಇದರಲ್ಲಿ ನಾವು ಕಾಲ್ ಮಡ್ಚ್ಕೊಂಡು ಕೂತ್ಕೋಬಹುದು ಅಥವಾ ಒಂದು ಕುರ್ಚಿಗೆ ವರ್ಕೊಂಡು ಕೂಡ ಕೂತ್ಕೋಬಹುದು. ಈ ಡೀಪ್ ಬೆಲಿ ಬ್ರೀದಿಂಗ್ ಮಾಡ್ಬೇಕಾದ್ರೆ ಒಂದು ಕೈಯನ್ನ ನನ್ನ ಎದೆ ಮೇಲೆ, ಇನ್ನೊಂದು ಕೈಯನ್ನ ಹೊಟ್ಟೆ ಮೇಲೆ ಇಟ್ಕೋಬೇಕು. ನಿಧಾನವಾಗಿ ಮೂಗಿನ ಮುಖಾಂತರ ದೊಡ್ಡ ದೀರ್ಘವಾದ ಉಸಿರನ್ನ ತಗೋಬೇಕು. ಹೀಗೆ ಮಾಡಿದಾಗ ನನ್ನ ಹೊಟ್ಟೆ ಮೇಲಿರುವಂತಹ ಕೈ ಏರ್ಬೇಕು. ಅವಾಗ ನಿಧಾನವಾಗಿ ಆ ಗಾಳಿ ನಮ್ಮ ಶ್ವಾಸಕೋಶವನ್ನ ತುಂಬಿರುವಂತಹ ಅನುಭವ ನನ್ಗೆ ಆಗ್ಬೇಕು. ಹೀಗೆ ಮಾಡಿದಾಗ ಆ ಶ್ವಾಸಕೋಶ ಮತ್ತು ಹೊಟ್ಟೆ ಮಧ್ಯದಲ್ಲಿರುವಂತಹ ಡಯಾಫ್ರಮ್ ಅನ್ನುವಂತಹ ಮಾಂಸಖಂಡ ಎಂಗೇಜ್ ಆಗುತ್ತೆ. ಅದು ನಿಧಾನವಾಗಿ ಕೆಳಗಡೆ ಬರ್ತಾ ಇರುತ್ತೆ. ನಂತರ ದೀರ್ಘವಾದ ಉಸಿರು ತಗೊಂಡ ನಂತರ ನಿಧಾನವಾಗಿ ನಮ್ಮ ಬಾಯಿ ಮುಖಾಂತರ ಆ ಉಸಿರನ್ನ ಹೊರಗೆ ಬಿಡಬೇಕು. ಅವಾಗ ಹೊಟ್ಟೆ ಒಳಗಡೆ ಹೋಗಿರುವಂತಹ ಅನುಭವ ಆಗ್ಬೇಕು. ನಾವು ಸಾಮಾನ್ಯವಾಗಿ ನಿಧಾನವಾಗಿ ಶಾಲೋ ಬ್ರೀದಿಂಗ್ ಅಂದ್ರೆ ಸಣ್ಣ ಸಣ್ಣ ಉಸಿರಾಟವನ್ನ ಮಾಡ್ತಾ ಇರ್ತೀವಿ. ಆದ್ರೆ ಈ ರೀತಿ ದೀರ್ಘವಾಗಿ ಉಸಿರನ್ನ ಮಾಡಿದಾಗ, ಕಾನ್ಶಿಯಸ್ ಆಗಿ ದೀರ್ಘವಾದ ಉಸಿರನ್ನ ತಗೊಂಡಾಗ ಆ ಡಯಾಫ್ರಮ್ ಮಾಂಸಖಂಡ ಕೆಳಗಡೆ ಹೋದಾಗ ನಮ್ಮ ಬೆನ್ನು ಹುರಿಯ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡದ ಆ ಪಾಸ್ಚರ್ ಸರಿಯಾಗುತ್ತೆ, ಆ ಭಂಗಿ ಸರಿಯಾಗಿ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಸಹಾಯಕ ಆಗುತ್ತೆ. ಜೊತೆಗೆ ಆ ಮಾಂಸಖಂಡದಲ್ಲಿರುವಂತಹ ಟೆನ್ಷನ್, ಆ ಬಿಗಿತ ಕಡಿಮೆ ಆಗ್ಲಿಕ್ಕೆ ಉಪಯೋಗ ಆಗುತ್ತೆ. ಅದರ ಜೊತೆಗೆ ದೀರ್ಘವಾದ ಉಸಿರು ತಗೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಆಗುತ್ತೆ. ನಮ್ಮ ಮೆದುಳಿಗೆ ಮತ್ತು ಬೇರೆ ಮಾಂಸಖಂಡ ಅಂಗಾಂಗಗಳಿಗೆ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಆದಾಗ ನಮ್ಗೆ ಉಪಯೋಗ ಆಗುತ್ತೆ. ಬೆನ್ನು ಸೊಂಟ ನೋವು ನಿಧಾನವಾಗಿ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಾರಂಭದಲ್ಲಿ ಒಂದು 10 ಸಲ ಆದ್ರೂ ಇದನ್ನ ಮಾಡಬೇಕು. ನಂತರ ಅವರವರ ಶಕ್ತಿಗೆ ಅನುಸಾರವಾಗಿ, ಕೆಪಾಸಿಟಿಗೆ ಅನುಸಾರವಾಗಿ ನಿಧಾನವಾಗಿ ಇದನ್ನ ಜಾಸ್ತಿ ಮಾಡ್ಕೋತಾ ಹೋಗ್ಬೋದು. ಎರಡನೇದು 4-7-8 ಬ್ರೀದಿಂಗ್ ಟೆಕ್ನಿಕ್, 4-7-8 ಪ್ರಾಣಾಯಾಮ ಅಂತ ಹೇಳ್ಬೋದು. ಕೂತ್ಕೊಂಡು ಕಣ್ಣು ಮುಚ್ಕೊಂಡು ನಿಧಾನವಾಗಿ ಉಸಿರನ್ನು ಎಳ್ಕೋಬೇಕಾದ್ರೆ 4 ತನಕ ಎಣಿಸ್ಬೇಕು. 1, 2, 3, 4 ಹೀಗೆ ಎಣಿಸ್ತಾ ನಿಧಾನವಾಗಿ ಉಸಿರನ್ನ ಎಳ್ಕೊಳ್ಳೋದು. ನಂತರ 7 ಎಣಿಸೋ ತನಕ ಉಸಿರನ್ನ ಅದೇ ತರ ಹಿಡಿದಿಡ್ಬೇಕು. 1, 2, 3, 4, 5, 6, 7. ನಂತರ ಉಸಿರನ್ನ ಬಿಡಬೇಕಾದ್ರೆ ಈ ರೀತಿ ಶಬ್ದ ಮಾಡ್ತಾ 8 ಎಣಿಸೋ ತನಕ ಉಸಿರನ್ನ ನಿಧಾನ ಬಿಡಬೇಕು. ಈ ರೀತಿ 4, 7, 8 ಹೀಗೆ ಉಸಿರನ್ನ ಹಿಡಿದಿಡೋದು ಮತ್ತು ಉಸಿರನ್ನ ಬಿಡುವಂತಹ ಸಮಯ ನಿಧಾನವಾಗಿ ಜಾಸ್ತಿ ಇರುತ್ತೆ. ಈ ರೀತಿ ಮಾಡೋದ್ರಿಂದ ನಮ್ಮ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ, ಮನಸ್ಸು ಶಾಂತವಾಗುತ್ತೆ. ಹೆಚ್ಚಿನ ಬೆನ್ನು ನೋವು ಎಲ್ಲದೂ ಕೂಡ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರುವಂತಹದ್ದು, ನಮ್ಮ ನರಮಂಡಲಕ್ಕೆ, ನರಗಳಿಗೆ ಸಂಬಂಧಪಟ್ಟಿರೋದಿರುತ್ತೆ. ಅದು ಯಾವಾಗ ಶಾಂತವಾಗುತ್ತೋ, ಅದು ಯಾವಾಗ ಫ್ರೀ ಆಗುತ್ತೋ ಅವಾಗ ನಮ್ಮ ಬೆನ್ನ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳ ಬಿಗಿತ ಕಡಿಮೆ ಆಗುತ್ತೆ. ಆರಾಮಾಗಿ ಬೆನ್ನು ನೋವನ್ನ ನಾವು ಗೆಲ್ಲಬಹುದು, ಬೆನ್ನು ನೋವು ವಾಸಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮೂರನೇದು ನಾಡಿ ಶೋಧನ ಪ್ರಾಣಾಯಾಮ ಅಥವಾ ಆಲ್ಟರ್ನೇಟ್ ನಾಸ್ಟ್ರಿಲ್ ಬ್ರೀದಿಂಗ್ ಅಂತ. ಇದರಲ್ಲಿ ಒಂದು ಸಲ ಒಂದು ಮೂಗಿನ ಹೊಳ್ಳೆಯಿಂದ ಉಸಿರನ್ನು ತಗೊಳ್ಳೋದು, ಇನ್ನೊಂದು ಮೂಗಿನ ಹೊಳ್ಳೆಯಿಂದ ಬಿಡೋದು. ಇದನ್ನ ನಾವು ಹೇಗ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ. ಆರಾಮಾಗಿ ಕುತ್ಕೊಂಡು ಎಡಗೈಯನ್ನ ಎಡ ತೊಡೆ ಮೇಲೆ ಇಟ್ಕೊಳ್ಳೋದು, ಬಲಗೈಯ ಹೆಬ್ಬೆಟ್ಟಿನಿಂದ ಬಲ ಮೂಗಿನ ಹೊಳ್ಳೆಯನ್ನ ಮುಚ್ಚುವಂತದ್ದು. ನಿಧಾನವಾಗಿ ಉಸಿರನ್ನ ಎಡ ಮೂಗಿನ ಹೊಳ್ಳೆಯಿಂದ ಎಳ್ಕೋಬೇಕು. ನಂತರ ತಕ್ಷಣ ಮಧ್ಯ ಗ್ಯಾಪ್ ಕೊಡದೆ ಈ 3 ಬೆರಳಿಂದ ಎಡ ಮೂಗಿನ ಹೊಳ್ಳೆಯನ್ನು ಮುಚ್ಚಿ ಬಲಗಡೆಯಿಂದ ಉಸಿರನ್ನ ಬಿಡುವಂತದ್ದು. ತಕ್ಷಣ ಬಲ ಮೂಗಿನ ಹೊಳ್ಳೆಯಿಂದ ಉಸಿರನ್ನು ಎಳ್ಕೊಳ್ಳೋದು, ಎಡಗಡೆಯಿಂದ ಉಸಿರನ್ನ ಬಿಡುವಂತದ್ದು. ಇದು ಒಂದು ಸೈಕಲ್. ಈ ತರ 10 ಸಲ ಆದ್ರೂ ನಾವು ಕಂಟಿನ್ಯೂಸ್ ಆಗಿ ಮಾಡಬೇಕು. ಈ ನಾಡಿ ಶೋಧನ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಮೂಗಿನ
ಉಸಿರು ಒಳಗಡೆ ಹೋಗುವಂತಹ ನೇಸಲ್ ಪ್ಯಾಸೇಜ್ ಕ್ಲಿಯರ್ ಆಗುತ್ತೆ, ನಮ್ಮ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ, ಆಂಗ್ಸೈಟಿ, ಆ ಟೆನ್ಷನ್, ಆ ಗೊಂದಲ ಮನಸ್ಸಲ್ಲಿರುವಂತದ್ದು ಅದು ಕಡಿಮೆ ಆಗಿ ಮಾಂಸಖಂಡಗಳು ಫ್ರೀ ಆಗಿ ನಮ್ಮ ಬೆನ್ನು ನೋವು ಕಡಿಮೆ ಆಗ್ಲಿಕ್ಕೆ ಸಹಾಯಕ ಆಗುತ್ತೆ. 4ನೇದು ಬಾಕ್ಸ್ ಬ್ರೀದಿಂಗ್ ಅಥವಾ ಸಮವೃತ್ತಿ ಪ್ರಾಣಾಯಾಮ ಅಂತ ಹೇಳ್ಬೋದು. ನಾವು ಒಂದು ಚೌಕಾಕಾರವನ್ನ ನೋಡಿರ್ತೀವಿ. ಚೌಕಾಕಾರದಲ್ಲಿ 4 ಸೈಡ್ಗಳಿರುತ್ತೆ, 4 ಒಂದೇ ತರ ಈಕ್ವಲ್ ಆಗಿರುತ್ತೆ. ಅದೇ ತರ ಈ ಪ್ರಾಣಾಯಾಮದಲ್ಲೂ ಕೂಡ ನಿಧಾನವಾಗಿ ಉಸಿರು ತಗೋಬೇಕಾದ್ರೆ 4 ತನಕ ಎಣಿಸೋದು, ಉಸಿರನ್ನ ಹಿಡ್ಕೊಂಡಿರ್ಬೇಕಾದ್ರೆ 4 ಎಣಿಸೋದು, ಉಸಿರನ್ನ ಬಿಡಬೇಕಾದ್ರೆ 4 ಎಣಿಸ್ಬೇಕು, ನಂತರ ಬಿಟ್ಟ ನಂತರ 4 ಎಣಿಸೋ ತನಕ ಗ್ಯಾಪ್ ಅನ್ನು ಕೊಡ್ಬೇಕು. ಒಂದ್ಸಲ ಮಾಡೋಣ. ಇದು ಒಂದು ಸೈಕಲ್. ಈ ರೀತಿ ಒಂದು ಬಾಕ್ಸ್ ಬ್ರೀದಿಂಗ್ ಅನ್ನ 10 ಸಲ ನಾವು ಮಾಡಬೇಕು. ನಂತರ ಅವರವರ ಕೆಪಾಸಿಟಿಗೆ ತಕ್ಕ ಹಾಗೆ ಇದನ್ನ ಹೆಚ್ಚು ಮಾಡ್ತಾ ಹೋಗ್ಬೋದು. ಇದನ್ನು ಮಾಡೋದ್ರಿಂದ ನಮ್ಮ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಬ್ಯಾಲೆನ್ಸ್ ಆಗುತ್ತೆ, ನಮ್ಮ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ, ನಮ್ಮ ದೇಹಕ್ಕೆ ವಿಶ್ರಾಂತಿ ಸಿಗುತ್ತೆ, ಇದರಿಂದ ನಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ, ನಮ್ಮ ಫೋಕಸ್ ಹೆಚ್ಚಾಗುತ್ತೆ. ಇದೆಲ್ಲದರಿಂದ ನಮ್ಮ ಬೆನ್ನು ನೋವು ಕಡಿಮೆ ಆಗ್ಲಿಕ್ಕೆ ಸಹಾಯಕ ಆಗುತ್ತೆ. 5ನೇದು ಲಯನ್ಸ್ ಬ್ರೆತ್ ಅಥವಾ ಸಿಂಹಾಸನ ಪ್ರಾಣಾಯಾಮ ಅಂತ. ಇದು ನಾವು ಸಿಂಹ ಗರ್ಜಿಸಿದ ಹಾಗೆ ಮಾಡುವಂತಹ ವ್ಯಾಯಾಮ. ನಿಧಾನವಾಗಿ ನಾವು ಅದನ್ನ ಕುರ್ಚಿ ಮೇಲೆ ಕೂತ್ಕೊಂಡು ಮಾಡಬಹುದು, ಅಥವಾ ನೆಲದ ಮೇಲೆ ಹಾಸಿಗೆ ಮೇಲೆ ಕೂತ್ಕೊಂಡಿದ್ದಾಗ ಮಂಡಿ ಮಡಚ್ಕೊಂಡು ನಮ್ಮ 2 ಕೈಗಳನ್ನ ತೊಡೆ ಮಂಡಿ ಕೆಳಗಡೆ ಇಟ್ಕೊಂಡು ಮಾಡಬಹುದು. ನಿಧಾನವಾಗಿ ಉಸಿರನ್ನ ಮೂಗಿನ ಮುಖಾಂತರ ತಗೊಳ್ಳುವಂತಹದ್ದು. ಉಸಿರು ಬಿಡಬೇಕಾದ್ರೆ ಒಂದು ಸಿಂಹ ಗರ್ಜಿಸಿದ ಹಾಗೆ ನಮ್ಮ ನಾಲ್ಗೆಯನ್ನ ಹೊರಗಡೆ ಹಾಕಿ ಕಣ್ಣನ್ನ ದೊಡ್ಡದಾಗಿ ಬಿಟ್ಟು ಶಬ್ದ ಮಾಡ್ತಾ ಉಸಿರನ್ನ ಹೊರಗಡೆ ಬಿಡಬೇಕು. ಒಂದ್ಸಲ ಮಾಡೋಣ. ಈ ರೀತಿ ನಾವು ಶಬ್ದ ಮಾಡ್ತಾ ಒಂದು ಸಿಂಹ ಗರ್ಜಿಸಿದಾಗೆ ಮಾಡಿದಾಗ ನಮ್ಮ ಮುಖದಲ್ಲಿ, ನಮ್ಮ ಗಲ್ಲದಲ್ಲಿ, ಕುತ್ತಿಗೆ, ನಮ್ಮ ಭುಜದಲ್ಲಿರುವಂತಹ ಮಾಂಸಖಂಡಗಳು ಫ್ರೀ ಆಗುತ್ತೆ, ನಮ್ಮ ದೇಹಕ್ಕೆ ಅದು ಶಕ್ತಿ ತುಂಬುತ್ತೆ, ಮನಸ್ಸು ದೇಹ ಎಲ್ಲ ಒಂದ್ಸಲ ಫ್ರೀ ಆಗಿ ನಾವು ಬೇಗ ನಮ್ಮ ಈ ಬೆನ್ನು ನೋವಿಂದ ಚೇತರಿಕೆ ಹೊಂದಲಿಕ್ಕೆ ಸಹಾಯಕ ಆಗುತ್ತೆ. 6ನೇದು ಬ್ರೆತ್ ಕೌಂಟಿಂಗ್ ಟೆಕ್ನಿಕ್, ಅಂದ್ರೆ ನಮ್ಮ ಉಸಿರಾಟವನ್ನ ಲೆಕ್ಕ ಮಾಡ್ತಾ ಹೋಗುವಂತಹದ್ದು. ನಾವು ಆರಾಮಾಗಿ ಕೂತ್ಕೊಂಡು ನಿಧಾನವಾಗಿ ಉಸಿರಾಟವನ್ನ ಮಾಡ್ತಾ ಹೋಗಬಹುದು. ಉಸಿರಾಟ ಮಾಡ್ಬೇಕಾದ್ರೆ ನಮ್ಮ ಗಮನವನ್ನ ಉಸಿರಾಟದ ಕಡೆಗೆ, ಅದು ಎಷ್ಟು ಸಲ ಮಾಡ್ತಾ ಇದೀವಿ ಅಂತ ಲೆಕ್ಕ ಮಾಡೋದ್ರ ಕಡೆಗೆ ನಮ್ಮ ಗಮನವನ್ನ ಹರಿಸ್ಬೇಕು. ನಿಧಾನವಾಗಿ 10, 15, 20 ಈ ರೀತಿ ಅದನ್ನ ಲೆಕ್ಕ ಮಾಡ್ತಾ ಹೋಗ್ಬೇಕು. ಒಂದು ಸಲ ಉಸಿರು ತಗೊಂಡು ಒಂದ್ಸಲ ಬಿಟ್ರೆ 1, ನಂತರ 2, 3 ಈ ರೀತಿ ನಾವು ಲೆಕ್ಕ ಮಾಡೋದ್ರಿಂದ ನಮ್ಮ ಮನಸ್ಸು ಆ ಲೆಕ್ಕದ ಕಡೆಗೆ, ಉಸಿರಾಟದ ಕಡೆಗೆ ಕೇಂದ್ರೀಕೃತವಾಗುತ್ತೆ. ಅವಾಗ ನಮ್ಮ ಬೆನ್ನು ನೋವಿನ ಕಡೆಗಿಂದ ಆ ಮನಸ್ಸು ಹೊರಗಡೆ ಬಂದ್ಬಿಡುತ್ತೆ. ನಂತರ ಮನಸ್ಸಲ್ಲಿ ಇರುವಂತಹ ಗೊಂದಲದಿಂದ ನಾವು ಹೊರಗಡೆ ಬರಬಹುದು. ಒಂದ್ಸಲ ಎಲ್ಲೋ ಬೇರೆ ಏನಾದ್ರು ಯೋಚನೆ ಬಂತು ಅಥವಾ ನೋವಿನ ಕಡೆಗೆ ಗಮನ ಹೋಯ್ತು ಅಂದ್ರೆ ಮತ್ತೆ ಆ ಲೆಕ್ಕದ ಕಡೆಗೆ, ಉಸಿರಾಟದ ಕಡೆಗೆ ಗಮನ ಹರಿಸೋದ್ರಿಂದ ನಿಧಾನವಾಗಿ ಆ ಮಾಂಸಖಂಡಗಳು ಫ್ರೀ ಆಗ್ಲಿಕ್ಕೆ, ಬೆನ್ನು ನೋವು ಹೋಗ್ಲಿಕ್ಕೆ ನಮ್ಗೆ ಸಹಾಯಕ ಆಗುತ್ತೆ. ಇದು ಸುಲಭವಾದಂತಹ ಒಂದು ಪ್ರಾಕ್ಟೀಸ್. 7ನೇದು 3 ಪಾರ್ಟ್ ಬ್ರೆತ್ ಅಥವಾ ದೀರ್ಘ ಪ್ರಾಣಾಯಾಮ ಅಂತ. ಇದನ್ನ ನಾವು ಆರಾಮಾಗಿ ಕೂತ್ಕೊಂಡು ಒಂದು ಕೈಯನ್ನ ಎದೆ ಮೇಲೆ, ಇನ್ನೊಂದು ಕೈಯನ್ನ ಹೊಟ್ಟೆ ಮೇಲೆ ಇಟ್ಕೊಂಡು ಮಾಡುವಂತಹದ್ದು. ದೀರ್ಘವಾಗಿ, ಹೆಸರಲ್ಲೇ ಇರೋ ಹಾಗೆ ನಿಧಾನವಾಗಿ ನಾವು ಉಸಿರನ್ನ ಎಳ್ಕೋಬೇಕು. ಎಳ್ಕೊಂಡಾಗ ಅದನ್ನ 3 ಭಾಗವಾಗಿ ನಾವು ನೋಡ್ತಾ ಹೋಗ್ಬೇಕು. ಮೊದಲನೇ ಭಾಗದಲ್ಲಿ ನನ್ನ ಕೆಳ ಹೊಟ್ಟೆ ಗಾಳಿಯಿಂದ ತುಂಬ್ತಾ ಇದೆ, ಉಬ್ಬರಿಸ್ತಾ ಇದೆ ಅಂತ. ನಂತರ ನನ್ನ ಮಧ್ಯಭಾಗ, ಶ್ವಾಸಕೋಶ ಮತ್ತು ಹೊಟ್ಟೆ ಮಧ್ಯದಲ್ಲಿರುವಂತಹ ಆ ರಿಬ್ ಕೇಜ್ ಏರ್ತಾ ಇದೆ. ನಂತರ ನನ್ನ ಶ್ವಾಸಕೋಶ ಆ ಗಾಳಿಯಿಂದ ತುಂಬುತ್ತಾ ಇದೆ. ಈ ರೀತಿ 3 ಭಾಗವಾಗಿ ನಾನು ಉಸಿರನ್ನ ತಗೋತಾ ಇದ್ದೀನಿ ಅನ್ನುವಂತಹ ಭಾವನೆ ಬರಬೇಕು. ನಿಧಾನವಾಗಿ ಅದೇ ರೀತಿ ದೀರ್ಘವಾಗಿ ಉಸಿರನ್ನ ಬಿಡುವಂತಹದ್ದು. ಶ್ವಾಸಕೋಶ ನಿಧಾನವಾಗಿ ಖಾಲಿ ಆಗ್ತಾ ಇದೆ, ನನ್ನ ರಿಬ್ ಕೇಜ್ ಒಳಗಡೆ ಹೋಗ್ತಾ ಇದೆ, ನಂತರ ನನ್ನ ಹೊಟ್ಟೆ ಒಳಗಡೆ ಹೋಗ್ತಾ ಇದೆ. ಈ ರೀತಿ ದೀರ್ಘ ಉಸಿರಾಟವನ್ನ ಮಾಡೋದ್ರಿಂದ ನನ್ನ ಬೆನ್ನಿನ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡ, ಹೊಟ್ಟೆ ಅಕ್ಕಪಕ್ಕದಲ್ಲಿ ನಮ್ಮ ಸ್ಪೈನ್ ಮಸಲ್ಸ್ ಮತ್ತು ಸ್ಪೈನ್ ಕೋರ್ ಮಸಲ್ಸ್, ಹೊಟ್ಟೆ ಭಾಗದಲ್ಲಿರುವಂತಹದ್ದು ಪ್ಯಾರಾಸ್ಪೈನಲ್ ಮಸಲ್ಸ್ ನಿಧಾನವಾಗಿ ಗಟ್ಟಿಯಾಗ್ಲಿಕ್ಕೆ, ಅದರಲ್ಲಿರುವಂತಹ ಟೆನ್ಷನ್ ಕಡಿಮೆ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ನಮ್ಮ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ದೀರ್ಘವಾಗಿ ಈ ರೀತಿ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಚೆನ್ನಾಗಿ ಆಮ್ಲಜನಕ ಸಿಕ್ಕಿದಾಗ ಆಗುತ್ತೆ. ನಮ್ಮ ಬೆನ್ನಲ್ಲಿರುವಂತಹ ಆ ತೊಂದರೆಗಳು ಅದು ರಿಪೇರ್ ಆಗ್ಲಿಕ್ಕೆ ಸಹಾಯಕ ಆಗುತ್ತೆ. 8ನೇದು ರಿಲ್ಯಾಕ್ಸಿಂಗ್ ಬ್ರೆತ್ ಅಥವಾ ಶೀತಾಲಿ ಪ್ರಾಣಾಯಾಮ ಅಂತ. ಇದರಲ್ಲಿ ನಾವು ಆರಾಮಾಗಿ ಕೂತ್ಕೊಂಡು ನನ್ನ ಬಾಯಿಯಿಂದ ಉಸಿರನ್ನ ತಗೊಳ್ಳುವಂಥದ್ದು. ಅದನ್ನ ತಗೋಬೇಕಾದ್ರೆ ನಾಲ್ಗೆಯನ್ನ ಯು ಶೇಪ್ ಅಲ್ಲಿ ಇಟ್ಕೋಬೇಕು. ನಮ್ಮ ತುಟಿಯನ್ನ ಸ್ವಲ್ಪ ಓಪನ್ ಮಾಡ್ಕೊಂಡು ಈ ರೀತಿ ಉಸಿರನ್ನ ಒಳಗಡೆ ತಗೋಬೇಕಾದ್ರೆ ಆ ತಣ್ಣನೆಯ ಗಾಳಿ ನಮ್ಮ ಗಂಟಲಿನ ಹಿಂಭಾಗಕ್ಕೆ
ತಾಗ್ಬೇಕು. ಅವಾಗ ಒಂದು ರೀತಿಯಾದಂತಹ ಕೂಲಿಂಗ್ ಸೆನ್ಸೇಷನ್, ತಂಪಾದಂತಹ ಆ ಭಾವನೆ ನಮ್ಮ ದೇಹಕ್ಕೆ ಬರಬೇಕು. ನಿಧಾನವಾಗಿ ಆ ರೀತಿ ಉಸಿರನ್ನು ತಗೊಂಡಾಗ, ಕೂಲ್ ಆದಾಗ ನಂತರ ನಮ್ಮ ಮೂಗಿಂದ, ಬಾಯನ್ನ ಮುಚ್ಚಿ ಮೂಗಿಂದ ಉಸಿರನ್ನ ಬಿಡಬೇಕು. ಉಸಿರನ್ನು ಬಿಡಬೇಕಾದ್ರೆ ಕಣ್ಣು ಮುಚ್ಕೊಂಡು ನಿಧಾನವಾಗಿ ಈ ಪ್ರಾಣಾಯಾಮ ಮಾಡಬೇಕಾದ್ರೆ, ಉಸಿರನ್ನು ಬಿಡಬೇಕಾದ್ರೆ ನನ್ನ ದೇಹದಲ್ಲಿರುವಂತಹ ಎಲ್ಲಾ ಟೆನ್ಷನ್, ಎಲ್ಲಾ ನೆಗೆಟಿವಿಟಿ, ನಕಾರಾತ್ಮಕತೆ ಅಷ್ಟು ಹೊರಗಡೆ ಹೋಗ್ತಾ ಇದೆ ಅನ್ನುವಂತಹ ಭಾವನೆಯಿಂದ ಉಸಿರನ್ನ ಬಿಡಬೇಕು. ಅಂದ್ರೆ ಒಳಗಡೆ ಹೋಗ್ಬೇಕಾದ್ರೆ ಕೂಲ್ ಆಗ್ತಾ ಇದೆ ನನ್ನ ಮನಸ್ಸು, ದೇಹ. ಹೊರಗಡೆ ಹೋಗ್ಬೇಕಾದ್ರೆ ಒಳಗಡೆ ಇರುವಂತಹ ಟೆನ್ಷನ್ ಅನ್ನ ತಗೊಂಡು ಹೊರಗಡೆ ಹೋಗ್ತಾ ಇದೆ. ಈ ರೀತಿ ಭಾವನೆ ಬಂದಾಗ ನಮ್ಮ ಮನಸ್ಸು ಕ್ಲಿಯರ್ ಆಗುತ್ತೆ, ನಮ್ಮ ಬೆನ್ನಿನ ಮಾಂಸಖಂಡಗಳು ಬೇಗ ವಾಸಿ ಆಗ್ಲಿಕ್ಕೆ ಸಹಾಯಕ ಆಗುತ್ತೆ. ಈ ಎಲ್ಲ ಉಸಿರಾಟದ ವ್ಯಾಯಾಮ ಅಥವಾ ಪ್ರಾಣಾಯಾಮಗಳನ್ನು ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಮುಂಜಾಗ್ರತೆಯನ್ನ ವಹಿಸಬೇಕು. ಅದ್ ಯಾವುದು ಅಂತಂದ್ರೆ, ನಾವು ಕೂತ್ಕೊಂಡಿರ್ಬೇಕಾದ್ರೆ ನೇರವಾಗಿ ಕೂತ್ಕೋಬೇಕು, ಬೆನ್ನು ಹೊರಿ ನೇರವಾಗಿರ್ಬೇಕು. ಹೆಚ್ಚಿನ ಸಲ ಈ ಬೆನ್ನೋವು ಇರೋರಿಗೆ ಕೆಳಗಡೆ ಕೂತ್ಕೊಳ್ಳಕ್ ಆಗದೆ ಇರ್ಬೋದು, ಕುರ್ಚಿ ಮೇಲೆ ವರ್ಕೊಂಡು ಕೂತ್ಕೋಬಹುದು. ಆದ್ರೆ ನಾವು ಕಾಲ್ ಮಡ್ಚ್ಕೊಂಡು ವಜ್ರಾಸನದಲ್ಲಿ ಕೂತ್ಕೊಳ್ಳಕ್ ಸಾಧ್ಯ ಆಗುತ್ತೆ ಅಂತಂದ್ರೆ ಬಹಳ ಒಳ್ಳೇದು ಅಂತ ಹೇಳ್ತೀವಿ. ನಂತರ ನಮ್ಗೆ ಏನಾದ್ರೂ ತುಂಬಾ ತೊಂದರೆ ಇದ್ರೆ, ಅಂದ್ರೆ ಈ ವ್ಯಾಯಾಮ ಮಾಡ್ಬೇಕಾದ್ರೆ ನೋವು ಹೆಚ್ಚಾಗ್ತಾ ಇದ್ರೆ ಆ ವ್ಯಾಯಾಮ ಅಲ್ಲೇ ನಿಲ್ಸ್ಬೇಕು. ಡಾಕ್ಟರ್ ಹತ್ರ ಅಥವಾ ನಿಮ್ಮ ಯೋಗ ಇನ್ಸ್ಟ್ರಕ್ಟರ್ ಹತ್ರ ಕೇಳ್ಕೊಂಡು ಮುಂದುವರ್ಸೋದು ಒಳ್ಳೇದು ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ಉಸಿರಾಟದ ಸಮಸ್ಯೆ ಇರುತ್ತೆ, ಅವಾಗ ಡಾಕ್ಟರ್ ಹತ್ರ ಕೇಳ್ಕೊಂಡು ನಾನು ಇದನ್ನ ಮಾಡಬಹುದಾ ಅಂತ ಕೇಳ್ಬೇಕು. ಅಕ್ಯೂಟ್ ಕಂಡೀಷನ್, ಸಡನ್ ಆಗಿ ತುಂಬಾ ಬೆನ್ನು ನೋವು ಜಾಸ್ತಿ ಇದೆ ಅಂತ ಇದ್ದಾಗ ಕೆಲವೊಂದಿಷ್ಟು ವ್ಯಾಯಾಮಗಳನ್ನ ಜರ್ಕ್ ಕೊಡುವಂತಹದ್ದು, ತುಂಬಾ ದೀರ್ಘವಾಗಿ ಉಸಿರು ತಗೊಳ್ಳುವಂತಹದ್ದು ಮಾಡಿದ್ರೆ ನೋವು ಹೆಚ್ಚಾಗಬಹುದು, ಅದನ್ನ ಬಿಡಬೇಕು. ಜರ್ಕ್ ಕೊಡುವಂತ ವ್ಯಾಯಾಮ ಅಂದ್ರೆ ಈ ಕಪಾಲಭಾತಿ ಅಂತ ಪ್ರಾಣಾಯಾಮ ಮಾಡ್ತೀವಿ. ನಿಧಾನವಾಗಿ ಫೋರ್ಸ್ಫುಲಿ ನಾವು ಆ ಉಸಿರನ್ನ ಬಿಡ್ತಾ ಹೋಗ್ತೀವಿ, ಈ ರೀತಿ. ಇದನ್ನ ಮಾಡೋದ್ರಿಂದ ಕೆಲವೊಮ್ಮೆ ಹೆಚ್ಚಾಗಬಹುದು. ಅಥವಾ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಜೋರಾಗಿ ಉಸಿರನ್ನ ಎಳೆಯುವಂತದ್ದು, ಬಿಡುವಂತದ್ದು, ಇದನ್ನ ಮಾಡಿದಾಗ ನೋವು ಹೆಚ್ಚಾಗಬಹುದು. ಸೊ ಈ ವ್ಯಾಯಾಮಗಳನ್ನ ನಾವು ಅವಾಯ್ಡ್ ಮಾಡಬೇಕು. ಈ ಎಲ್ಲಾ ವ್ಯಾಯಾಮಗಳನ್ನ ನಿಧಾನವಾಗಿ ಶುರು ಮಾಡಿಕೊಂಡು ನಮ್ಮ ಕೆಪಾಸಿಟಿಗೆ ಅನುಗುಣವಾಗಿ ಹೆಚ್ಚು ಮಾಡ್ತಾ ಹೋಗ್ಬೋದು. ಅವಾಗ ನಮ್ಮ ದೇಹಕ್ಕೆ ಸರಿಯಾದ ಉಪಯೋಗ ಆಗ್ತಾ ಬರುತ್ತೆ. ಇವತ್ತು ನಾವು ಹೇಗೆ ಸುಲಭವಾಗಿ ನಮ್ಮ ಈ ಉಸಿರಾಟದ ವ್ಯಾಯಾಮದಿಂದ, ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಬೆನ್ನು ನೋವನ್ನ ನಾವು ಸರಿಪಡಿಸ್ಕೋಬಹುದು ಮತ್ತು ಬೆನ್ನು ನೋವು ಬರದೇ ಇರೋ ರೀತಿಯಲ್ಲಿ ನಮ್ಮ ದೇಹವನ್ನ ರೆಡಿ ಮಾಡ್ಕೋಬಹುದು ಅಂತ ತಿಳ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಶೇರ್ ಮಾಡಿ. ಹೆಚ್ಚಿನ ಇದೇ ರೀತಿಯಾದಂತಹ ಆರೋಗ್ಯದ ಬಗ್ಗೆ ವಿಡಿಯೋ ಬೇಕು ಅಂತಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.